ತುಂಬ ಚೆನ್ನಾಗಿದೆ ಇದುವರೆಗೂ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್ ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಟೇಸ್ಟ್ ಆಫ್ ಉಪಹಾರ. ಗೈಸ್, ಇದು ಕಜ್ಜಾಯ ಹೂರ್ಣ ದೀಪಾವಳಿ ಹಬ್ಬಕ್ಕೆ ಅಂತ ಮಾಡಿದ್ದಿದ್ದು ನವಂಬರ್ 31ನೇ ತಾರೀಕು 2024 ಕಜ್ಜಾಯ ಹೂರ್ಣ ಇದು. ಗೈಸ್, ಇಲ್ಲಿ 2 ಪಾತ್ರೆ. ಮೊದಲನೇ ಪಾತ್ರೆ ಇದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಅನುಮಾನ ಬಂದಿದೆ. ಇವಾಗ ಏಪ್ರಿಲ್ ತಿಂಗಳು, ಸೊ ಇದು ಯಾಕೋ ನನಗೆ ಸ್ವಲ್ಪ ಅನುಮಾನ, ಇದ್ರ ಮೇಲೇನೋ ನೀರೇನೋ ಹೋಗಿ ಇದು ಒಂಥರ ಇದೆ. ಆದರೂ ಒಂದು ಕಜ್ಜಾಯ ಬಿಟ್ಟು ನೋಡ್ತೀನಿ. ಇದ್ರ ಘಮನೂ ಸ್ವಲ್ಪ ಕೆಟ್ಟದಾಗಿದೆ. ಒಂದು ಕಜ್ಜಾಯ ಬಿಡ್ತೀನಿ, ನೋಡೋಣ. ಯಾಕೆ ಬಿಡ್ತಾಯಿದ್ದೀನಿ ಅಂದರೆ, ಘಮ ಸ್ವಲ್ಪ ಕೆಟ್ಟದಾಗಿದೆ. ಕಜ್ಜಾಯ ಬಿಟ್ಟ ಮೇಲೆ ಅದರ ಘಮ ಬದಲಾಗುತ್ತಾ, ಅದೇ ರೀತಿ ಇರುತ್ತಾ ಅಂತ ನೋಡುವ ಉದ್ದೇಶದಿಂದ 1-2 ಕಜ್ಜಾಯ ಹಾಕಿ ಬಿಡ್ತೀನಿ. ಹೂರ್ಣನ ಕಜ್ಜಾಯ ಮಾಡ್ತೀನಿ. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಗಾಯ್ಸ್, ಇದು ಕವರ್ ತಗೊಂಡಿದ್ದೀನಿ. ಕವರಲ್ಲಿ ಹೂರ್ಣ ಇಟ್ಟು ಹಿಂಗೆ ನಿಧಾನಕ್ಕೆ ಉಜ್ಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಈ ರೀತಿ ತಗೊಳ್ಳಿ ನಿಧಾನಕ್ಕೆ. ಈಗ ಇದೆ ಬಿಸಿ ಎಣ್ಣೆಗೆ ಬಿಡ್ತೀನಿ. ಈ ರೀತಿ ನೋಡಿ, ಈ ರೀತಿ ಕಾಣಿಸ್ತಾ ಇದೆ ಕಜ್ಜಾಯ ಹೂರ್ಣ. ಎಳ್ಳೆಯಲ್ಲಿ ಹಾಕಿ ನನಗೆ ಯಾಕೋ ಸ್ವಲ್ಪ ಅನುಮಾನನೇ ಇದ್ರ ಮೇಲೆ. ಅದು ಹೆಂಗಿರುತ್ತೆ ಅಂತ ಹೇಳ್ತೀನಿ. ನೋಡಿ, ಎಣ್ಣೆ ಬಿಸಿ ಎಣ್ಣೆಗೆ, ಜಾಸ್ತಿ ಬಿಸಿ ಇರೋ ಎಣ್ಣೆಗೆ ಬಿಡಬೇಡಿ, ಕಜ್ಜಾಯ ಕೆಟ್ಟೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿರೋ ಅಂಥ ಟೆಂಪ್ರೇಚರಲ್ಲಿರೋ ಎಣ್ಣೆಗೆ ಕಜ್ಜಾಯ ಹೂರ್ಣನ ಈ ರೀತಿ ತಟ್ಟಿ ಬಿಡಿ. ಗಾಯ್ಸ್, ಹೆಚ್ಚು ಕಮ್ಮಿ ಇನ್ನೇನು ಆಗಲೇ 6 ತಿಂಗಳಾಗೋಗ್ಬಿಟ್ಟಿದೆ. ಇನ್ನೂ ಒಂದು ಕಜ್ಜಾಯ ಬಿಡ್ತೀನಿ. ನಿಜವಾಗ್ಲೂ ಇದು ಏನಂದರೆ, ನಾನು ಪರೀಕ್ಷೆ ಮಾಡಬೇಕಾಗಿತ್ತು. ಹೋದ ವರ್ಷ ನಾನು 2023ರಲ್ಲಿ ಕಜ್ಜಾಯ ಇಟ್ಟಿದ್ನಲ್ಲ, ಕಜ್ಜಾಯ ಹೂರ್ಣ, ಅದು ಸುಮಾರು ಒಂದು 7-8-9 ತಿಂಗಳವರೆಗೂ ಚೆನ್ನಾಗಿತ್ತು. ತಿಂದಿದ್ದೆ, ನಾನು ತುಂಬ ದಿನ ತಿಂದಿದ್ದೆ. ಸೊ ಈ ವರ್ಷ 2025ರ ಕಜ್ಜಾಯ ಹೂರ್ಣ ಎಷ್ಟು ದಿನದವರೆಗೂ ಇರುತ್ತೆ ಅಂತ ನಾನು ನೋಡೋಕ್ಕೆ, ಪರೀಕ್ಷೆ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಈಗಾಗಲೇ 6 ತಿಂಗಳು ಆಗಿದೆ ಕಜ್ಜಾಯ ಹೂರ್ಣಕ್ಕೆ. ನವಂಬರ್ 31 ಅಂದರೆ ಇವತ್ತು ಇಟ್ಕೊಂಡಿದೆ, ಏಪ್ರಿಲ್ ಅದು 2ನೇ ತಾರೀಕು. ವೀಕ್ಷಕರೇ, ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ ಘಮ ಅಂತ ಹೇಳಿದ್ನಲ್ಲ. ಇವಾಗ ಇನ್ನೊಂದು ಪಾತ್ರೆ ನೋಡಿ, ಫಸ್ಟು ಕವರಿಂದ ಪ್ಯಾಕ್ ಮಾಡಿ, ಆಮೇಲೆ ಅದ್ರ ಮುಚ್ಚಳ ಹಾಕಿ, ಆಮೇಲೆ ಕವರಲ್ಲಿಟ್ಟು ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದೆ, ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಗಟ್ಟಿ. ಇದು ಇದು ನೋಡಿ ಗಾಯ್ಸ್, ಇಲ್ಲಿ ನೋಡಿ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತ. ಅದ್ರ ಮೇಲೆ ನೀರು ಬಿತ್ತು, ಅದು ಕೆಟ್ಟೋಗಿದೆ. ಇದು ನೋಡಿ, ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ನೀರೆಲ್ಲ ಇದೆ, ಒಂಥರ ಕಾಣಿಸ್ತಾ ಇದೆ. ಇದು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಕವರ್ನ ರ್ಯಾಪ್ ಮಾಡಿ ಅದ್ರ ಮೇಲೆ ಮುಚ್ಚಳ ಇಟ್ಟು, ಆಮೇಲೆ ಕವರ್ಗೆ ಹಾಕಿ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ 6 ತಿಂಗಳಿಂದ. ಈಗ 1 ಅವರ್ ತೆಗೆದು ಆಚೆ ಇಟ್ಟು ಈಗ ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ. ಇವಾಗ ಇದು ಘಮನೂ ಚೆನ್ನಾಗಿದೆ. ಇದನ್ನು ಈಗ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈ ಕಜ್ಜಾಯ ಚೆನ್ನಾಗಿರುತ್ತಾ, ಅದು ಸ್ವಲ್ಪ ಘಮ ಕೆಟ್ಟದಾಗಿ ಬರ್ತಾಯಿತ್ತು, ಅದು ಚೆನ್ನಾಗಿದೆಯಾ ಅಂತ ನೋಡಬೇಕು. ಅದೇ ಟಾಸ್ಕ್. ಇವಾಗ 6 ತಿಂಗಳ ಹೂರ್ಣ, 6 ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಹೇಗಿರುತ್ತೆ ಅಂತ. ಗಾಯ್ಸ್, ಇನ್ನೂ ಇದೆ, ಇನ್ನೂ ಒಂದು 10-15 ಕಜ್ಜಾಯ ಆಗೋಷ್ಟು ಹೂರ್ಣ ನಾನು ಇಟ್ಕೊಂಡಿದ್ದೀನಿ. ಇನ್ನೊಂದು 2 ತಿಂಗಳು ಬಿಟ್ಟು ಅದನ್ನು ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗಿದೆ ಗಾಯ್ಸ್, ಇದು ಚೆನ್ನಾಗಿದೆ. ಇದು ಕಜ್ಜಾಯ ಘಮನೇ ಇದೆ, ತುಂಬ ಚೆನ್ನಾಗಿದೆ. ಇದು ತಿಂದು ಹೇಳ್ತೀನಿ ನಿಮಗೆ. ಯೂಸ್ ಮಾಡಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಫಸ್ಟ್ ಮಾಡಿದ್ದಲ್ಲ, ಘಮ ಇದೆ ಅಂತ ಹೇಳ್ಬಿಟ್ಟು ಅದು ಇದು ಬಿಸಿ ಇದೆ ಕಜ್ಜಾಯ. ಎಣ್ಣೆ ಹತ್ರ ಹೋಗ್ಬೇಡ್ರಿ, ಬೆಳಿಗ್ಗೆ ಎಣ್ಣೆ ಸುಟ್ಕೊಂಡಿದ್ದು ಮತ್ತದ. ಇದು ಸ್ವಲ್ಪ ಹಳೇದು ಅನಿಸುತ್ತೆ, ಆದರೆ ಹಳೇದು ಅನ್ಸೋದು ಇಲ್ಲ. ಪೂರ್ಣ ಸ್ವಲ್ಪ ಘಮ ಬರುತ್ತೆ. ಬೆಂದ ಮೇಲೆ ಇದೇನು ಕೆಟ್ಟದ್ದು ಅಂತ ಅನ್ನಿಸ್ತಾ ಇಲ್ಲ. ರಿಸ್ಕ್ ಎತ್ಕೊಳೋದು ಬೇಡ, ಅದನ್ನು ಕುಟ್ಟಿ ಕಳಿಸ್ತೀನಿ. ಈಗ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದು ಆಚೆ ಬಂದಿದೆ. ಆಯ್ತಾ? ಬಿಸಿ ಜಾಸ್ತಿ ಇದೆ. ಘಮ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದು ಕಜ್ಜಾಯ ರೆಡಿಯಾಗಿದೆ.
ತಿಂದು ಹೇಳ್ತೀನಿ ಹೇಗಿದೆ ಇದು. ತುಂಬ ಚೆನ್ನಾಗಿದೆ. ಇದುವರೆಗೂ ತುಂಬಾ ಸಾಫ್ಟ್ ಆಗಿದೆ. ಇದು ತಿಂದು ಹೇಳಿ ಹೇಗಿದೆ ಅಂತ. ಇದು ಚೆನ್ನಾಗಿದೆ ಅಲ್ಲ? ಅದೊಂಚೂರು ತಿನ್ನೋಣ, ಅದು ಹೇಗಿದೆ ಟೇಸ್ಟ್ ನೋಡೋಣ. ಪಾರ್ಸಲ್ ಓಕೆ ಸರ್. ಇದು ದೀಪಾವಳಿ ಹಬ್ಬ ಹೋಗಿ ಆಗಲೇ ಎಷ್ಟು ತಿಂಗಳಾಗಿದೆ? 3 ತಿಂಗಳಾಯ್ತು ಗೊತ್ತಾ? ಚೆನ್ನಾಗಿದೆ, ಚೆನ್ನಾಗಿದೆ. ಫಸ್ಟ್ ತಿಂದು ಚೆನ್ನಾಗಿದೆ ಅಂದರೆ ಅದೇ ಚೆನ್ನಾಗಿದೆ ಅಂತ ಅರ್ಥ ಅಲ್ವಾ? ಇದು ಸ್ವೀಟ್ ಆಗಿದೆ, ಇದು ಸ್ವೀಟ್ ಆಗಿದೆ, ಸ್ವೀಟ್ ಆಗಿದೆ, ಗಟ್ಟಿ ಇದೆ, ಸ್ವಲ್ಪ ಥರ ಬೇರೆ ಥರ ಇದೆ. ಇದು ಗಟ್ಟಿ ಸೊ ಇದು ಚೆನ್ನಾಗಿದೆ. ಸ್ವಲ್ಪ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಕ್ಕಿ ಇನ್ನೊಂದು 2 ತಿಂಗಳು ಬಿಟ್ಟು ಹೇಳ್ತೀನಿ ಅವಾಗ ಹೆಂಗೆ ಇರುತ್ತೆ ಅಂತ.